Respected digital and electronic media persons, it's my profound pleasure to let you know that Vishweshwaraya Technical University Regional Center Kalburgi is organizing Yukti for the third year, Yukti 2026. I should thank the Honorable Vice Chancellor, Dr. Vidya Shankarji, Registrar Rampure sir, and as well as our Regional Director of our center, Dr. Shubhangi, for making this program come out very beautifully. So this program is being hosted on 27th and 28th of this month, and we are expecting more than 40 colleges, which include affiliated colleges, universities of Kalburgi region, and degree colleges, students to participate in different events. We are having altogether 24 to 25 events categorized in different categories like management category, like technical category, like game, visual arts and other categories. So this program is being inaugurated on 27th morning at 9:30. And the function will be presided by our Honorable Vice Chancellor Professor Vidya Shankar. And the chief guests are going to be Sri Balbir Singh Ji, Nanak Jara Sahib Foundation Chairman, as well as Kalyana Karnataka KKS RTC Chairman Arun Kumar Patil, MY Patil Ji. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಪ್ರಾದೇಶಿಕ ಕಚೇರಿಯಲ್ಲಿ ಕಲಬುರಗಿಯಲ್ಲಿ ದಿನಾಂಕ 27 ಮತ್ತು 28 ಮಾರ್ಚ್ 2026ರಂದು ಬಹಳ ಅದ್ದೂರಿಯಾಗಿ ಯುಕ್ತಿ 2026 ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ 27ನೇ ತಾರೀಕು ಮುಂಜಾನೆ 9:30 ಗಂಟೆಗೆ ಉದ್ಘಾಟನೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಏನು ಗುರುನಾನಕ್ ಜರ್ನಾದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾನಕ್ ದ್ವಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಲಬೀರ್ ಸಿಂಗ್ ಅವರು ಮತ್ತು ಕೆಕೆಆರ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನಿತ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನಿತ ಶ್ರೀ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವರು ವಹಿಸಿಕೊಳ್ಳಿದ್ದಾರೆ. ಹಾಗೇನೆ ಹಲವಾರು ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತು ದಿನಾಂಕ 28/3/2026ರಂದು ಅವತ್ತಿನ ದಿವಸ ಏನು 27ನೇ ತಾರೀಕಿನಂದು ಕಾರ್ಯಕ್ರಮ ಚಾಲೂ ಆಗ್ತವೆ. ಇಲ್ಲಿ ಇವತ್ತು ದಿವಸ ಏನು ಸ್ಪೋರ್ಟ್ಸ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವೆಲ್ಲ ಸ್ಪರ್ಧೆಗಳು ನಡೀತಾ ಇದಾವೆ. ಆ ಎಲ್ಲ ಸ್ಪರ್ಧಾರ್ಥಿಗಳು 27ನೇ ತಾರೀಕಿನಿಂದ 28 3 ಗಂಟೆವರೆಗೆನೆ ಅಲ್ಲಿ ಇವೆಂಟ್ಸ್ ಎಲ್ಲ ನಡೀತಾವ. ಆ ಇವೆಂಟ್ಸ್ ಆದ್ಮೇಲೆ 28ನೇ ತಾರೀಕು 3 ಗಂಟೆಗೆ ಸಮಾರೋಪ ಸಮಾರಂಭವನ್ನು ಮಾಡ್ಲಾಗ್ತಾ ಇದೆ. ಈ ಸಮಾರೋಪ ಸಮಾರಂಭದಲ್ಲೂ ಸಹಿತ ಕಲಬುರಗಿ ವಿಭಾಗದ ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು 2 ದಿವಸ ನಡೀತಾ ಇವೆ. ಮತ್ತು ಅಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನವನ್ನ ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನ ಕೊಡ್ಲಾಗ್ತಾ ಇದೆ. ಹಾಗಾಗಿ ಅವತ್ತಿನ ದಿವಸ 27 ಮತ್ತು 28ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದಾವೆ. ಅಲ್ಲಿ ರಾಷ್ಟ್ರ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟದ ಕಲಾವಿದರನ್ನ, ಸಂಗೀತಗಾರರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸುಮಾರು 40ಕ್ಕಿಂತ ಹೆಚ್ಚು ಸಂಸ್ಥೆಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸಂಸ್ಥೆ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಸಹಿತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಎಲ್ಲಾ ಸಂಸ್ಥೆಗಳ ಅಧ್ಯಕ್ಷರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಅಂದ್ರೆ ಆದಷ್ಟು ತಾವು ಈಗಾಗಲೇ ರಿಜಿಸ್ಟ್ರೇಷನ್ ಆರಂಭ ಆಗಿದೆ ಸ್ಪರ್ಧೆಗೆ ತಾವು ಸಹಿತ ಬೇಗನೆ ನೋಂದಣಿ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅಂತ